ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಮತ್ತು ಪ್ರವಾಸಿಗರು ಸಂಚರಿಸುವ ಪ್ರಮುಖ ಮಾರ್ಗವಾದ ರಾಜಸೀಟು ರಸ್ತೆಯ ಅವ್ಯವಸ್ಥೆ ಬಗ್ಗೆ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಡಗು ಬಿಜೆಪಿಯು ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ನಗರಸಭೆಯ ತಾತ್ಸಾರ ಧೋರಣೆಯನ್ನು ಮಾಧ್ಯಮಗಳು ಎತ್ತಿ ಹೇಳಿದಾಗ ದಾಖಲೆಯೊಂದಿಗೆ ಬಂದಿದ್ದ ಮಹೇಶ್ ಜೈನಿ ಸಮಸ್ಯೆ ಅರಿವಾಗಿದೆ ಎಂದರು. ಕೆಎಸ್ಆರ್ಟಿಸಿ ನಿಲ್ದಾಣದ ಬಳಿ ರಸ್ತೆ ಕುಸಿದು ವಾಹನಗಳು ಪರ್ಯಾಯವಾಗಿ ರಾಜಸೀಟು ರಸ್ತೆಗಾಗಿ ಸಂಚರಿಸುತ್ತಿರುವುದರಿಂದ ದಟ್ಟಣೆಯಿಂದಾಗಿ ಈ ಮಾರ್ಗ ಹಾಳಾಗಿದೆ. ಈ ಬಗ್ಗೆ ನಗರಸಭೆ ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಕ್ಷಣ ಕ್ರಮ ವಹಿಸಲಾಗಿದೆ ಎಂದರು. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಯಾದ ನಗರೋತ್ಥಾನದ ಯೋಜನೆಯ 1.6 ಕೋಟಿ ವೆಚ್ಚದಲ್ಲಿ ಮಂಗೇರಿಯ ಮುತ್ತಣ್ಣ ವೃತ್ತದಿಂದ ಕುಂದರುಮಠ ಸನ್ನಿಧಿಯವರೆಗೆ ರಾಜಸೀಟು ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತಿಸಲಾಗುವುದು. ಇಂದು ಸಂಜೆಯಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದರು. ಕೊಡಗಿಗೆ ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ ಮುಂದೂಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ ಎಂದು ಮಹೇಶ್ ಜೈನಿ ಹೇಳಿದರು. ರಸ್ತೆ ದುರವಸ್ಥೆಯಿಂದ ಇಷ್ಟೆಲ್ಲ ರಾದಂತವಾಗಿದ್ದರೂ ನಗರಸಭೆ ಯಾವುದೇ ಪ್ರತಿಕ್ರಿಯೆ ನೀಡದಿರೋ ಬಗ್ಗೆ ಪ್ರಶ್ನಿಸಿದಾಗ ಈ ಬಗ್ಗೆ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸುವ ಚಿಂತನೆ ಇತ್ತು. ಈಗ ನೀವು ಪ್ರಸ್ತಾಪ ಮಾಡಿದ್ದರಿಂದ ಉತ್ತರಿಸುತ್ತಿದ್ದೇನೆ ಎಂದರು. ಮಡಿಕೇರಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗುತ್ತಿರುವುದನ್ನು ಅಲ್ಲಗೆಳೆದ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವುದೆಲ್ಲವೂ ಸತ್ಯವಾ ಎಂದು ಮರು ಪ್ರಶ್ನಿಸಿದರು. ರಾಜಸೀಟ್ ರೋಡ್ ವಿಚಾರದಲ್ಲಿ ನಾನು ಸಾಕ್ಷಿ ಸಮೇತ ತಂದಿದ್ದೀನಿ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಂತ ನಗರೋತ್ಥಾನದಲ್ಲಿ ನಾವು ಮಡಿಕೇರಿ ನಗರದ ಎಲ್ಲ ಲೈಟ್ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತೇಳಿ LED ಬಲ್ಬ್ಗಳು, ಸೋಲಾರ್ ಲೈಟ್ಗಳು ಮತ್ತು ಐಮಾಸ್ಕ್ಗಳನ್ನ ಹಾಕಬೇಕು ಅಂತೇಳಿ 1.5 ಕೋಟಿ ತೆಗೆದಿಟ್ಟಿದ್ದು. ಇಲ್ಲಿದೆ ಸಾಕ್ಷಿ. ಅದಕ್ಕೆ ಆ ಹಣ ಕಾಲಕ್ರಮೇಣ ಏನಾಯಿತು, ರಾಜಸೀಟ್ ರೋಡಲ್ಲಿ ಈಗ ಈ ರೀತಿ ಆಗ್ತಾ ಇದೆ ಅಂತ ಹೇಳೋ ಕಾರಣಕ್ಕಾಗಿ ಅದನ್ನ ಡೈವರ್ಟ್ ಮಾಡಿ ನಾವು ಹೊಸ ಟೆಂಡರ್ ಮಾಡಿ ಯಾವ ಸೋಮವಾರಪೇಟೆ ಟೆಂಡರ್ ಆಗಿದೆ, ಇವತ್ತು ಸಂಜೆನೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದನ್ನ 1.5 ಕೋಟಿಯಲ್ಲಿ ಮಂಗೇರ ಮುತ್ತಣ್ಣ ಸರ್ಕಲ್ ಇಂದ ಕುಂದೂರುಮಠ ದೇವಾಲಯದವರೆಗೆ ಸಿಸಿ ರಸ್ತೆಯನ್ನಾಗಿ ಮಾಡ್ತಿದ್ವಿ. ಅದರ ಜೊತೆಗೆ ಡೆಲ್ಟ್ನಲ್ಲಿ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಟ್ಯಾಚ್ಯೂಯಿಂದ ರಾಜಸೀಟ್ KSRTC ಬಸ್ ಸ್ಟ್ಯಾಂಡ್ ಒಳಗೆ 2 ಭಾಗದಲ್ಲಿ ಫುಟ್ಪಾತ್ಗಳನ್ನ ಮಾಡುವಂತ ಕೆಲಸ ಸಹ ಇದರಲ್ಲಿ ಆಯ್ತದೆ. ಅದರ ಒಂದು ಭಾಗವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಸಹ ಆಯ್ತದೆ, ಅಲ್ಲಿ ನಮ್ಮ ಟೋಲ್ ಗೇಟ್ ಅಲ್ಲಿ ಇಲ್ಲ. ಈಗ ಇವತ್ತು ನೋಡಿ, ಇವತ್ತು ಸಂಜೆ ನೋಡಿ JCB ಇಟಾಚಿ ಎಲ್ಲ ತಂದು ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೊಡಗಿಗೆ ನಾಡ್ದು ಬರೋದ್ರಿಂದ ನಾನು ಈಗ DSP ಅವ್ರ ಹತ್ರ ಮಾತಾಡಿದೆ. ಆ ರೋಡ್ನ ನೀವು ಈಗ ಕೆಲಸ ಸ್ಟಾರ್ಟ್ ಮಾಡಬೇಡಿ, ಅವರಿಗೆ ಹೆಲಿಪ್ಯಾಡ್ನ ಅವಶ್ಯಕತೆ ಇದೆ. ಎಲ್ಲಿ ಇಳಿತಾರೆ ಅಂತ ಹೇಳಕ್ಕಾಗಿಲ್ಲ. ಒಂದು ಹೆಲಿಪ್ಯಾಡ್ ರೆಸಾರ್ಟ್ ಅಲ್ಲಿ ಇದೆ, ಅದನ್ನೇ ಮದುವೆ ಇದಾಗೆ ಶಾಮಿಯಾನ ಹಾಕಿ ಪರಿವರ್ತನೆ ಮಾಡಿದ್ರಿಂದ ಅವರಿಗೆ ಹೆಲಿಪ್ಯಾಡ್ನ ಅವಶ್ಯಕತೆ ಇರೋದ್ರಿಂದ ಒಂದು ಭಾಗಮಂಡಲ ಇಲ್ಲ ಮಡಿಕೇರಿಯಲ್ಲಿ ಹೆಲಿಪ್ಯಾಡ್ ಆಗೋದ್ರಿಂದ ಈಗ 2 ದಿನ ತಡ್ಕೊಳ್ಳಿ, ನೀವು ಆ ರಸ್ತೆನ ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಇವತ್ತು ರೆಡಿ ಇದ್ದಾರೆ. ಈಗಲೂ ಇಟಾಚಿ ತಂದು ನಿಲ್ಸ್ಕೊಂಡಿದ್ದಾರೆ, ಅಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ. ಆದರೆ ಗೋಷ್ಠಿಯಲ್ಲಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಳಪ ಮತ್ತು ಮಾಜಿ ಶಾಸಕ ಸುನಿಲ್ ಸುಬ್ರಹ್ಮಣಿ ನಗರಸಭೆಯಿಂದ ಲೋಪವಾಗಿರುವುದನ್ನು ಒಪ್ಪಿಕೊಂಡರು. ಸಮಸ್ಯೆಗಳು ಮತ್ತು ಕೈಗೊಳ್ಳುವ ಯೋಜನೆಗಳ ಬಗ್ಗೆ ನಗರಸಭೆ ಆಗಿಂದಾಗೆ ಜನರಿಗೆ ಮಾಹಿತಿ ನೀಡುವಲ್ಲಿ ವಿಫಲವಾಗಿರುವುದು ನಿಜ. ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಲಾಗುವುದು ಎಂದು ಅವರು ಹೇಳಿದರು. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಇನ್ನು ಮುಂದೆ ಎಚ್ಚರ ಆಗ್ತಾರೆ. ಯಾಕಂದ್ರೆ ಸ್ವಲ್ಪ ಟೈಮ್ ಏನಾಗ್ತದೆ, ನೀವು ಈಗ ಸ್ವಲ್ಪ ನಿದ್ದೆಲಿದ್ದ ಟೈಮಲ್ಲಿ ಅಲ್ಲ ಏನು ಮಾಡೋದು ಅಂದರೆ ಅವರಿಗೂ ಸಹ ಏನಾಗ್ತದೆ, ಸಹಕಾರಗಳು ಸಿಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಕಾಂಗ್ರೆಸ್ ಇದೆ, ಅಧಿಕಾರಿ ಅವ್ರ ಕಂಟ್ರೋಲಿಗೆ ಬರುತ್ತೆ, ಇವರು ಹೇಳಿದ್ರೆ ಕೇಳೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೆಲವು ಇರ್ತವೆ. ಯಾಕಂದರೆ ಕೆಲವು ಇಲ್ಲಿಗೆ ಏನು ಮಾಡಬೇಕಂದ್ರೆ ಬಂತು ಸಹ. ಯಾಕೆಂದರೆ ಅದನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಲಿಲ್ಲ. ಒಂದು ಗೋಷ್ಠಿ ಕರೆದು ಹೇಳಬೇಕಿತ್ತು. ಅವರು ಹೇಳಿದ್ದಾರೆ ಈಗ ಸದ್ಯದಲ್ಲೇ ಅದನ್ನ ಮಾಡ್ತೇವೆ ಅಂತೇಳಿ. ಅದರಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಆಗಿದೆ, ಅದನ್ನು ಅವ್ರು ಕರೀತಾರೆ. ಚಿತ್ತಾರ ವಾಹಿನಿಯಲ್ಲಿ ರಾಜಸೀಟು ರಸ್ತೆಯ ದುರ್ವ್ಯವಸ್ಥೆ ಮತ್ತು ಈ ಬಗ್ಗೆ ಜನಾಭಿಪ್ರಾಯಗಳ ವಿಸ್ತೃತ ವರದಿ ಬುಧವಾರವಷ್ಟೇ ಪ್ರಸಾರವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲೂ ಈ ರಸ್ತೆ ಅವ್ಯವಸ್ಥೆ ಟ್ರೋಲ್ ಆಗುತ್ತಿರುವ ಬಗ್ಗೆ ವರದಿಯಲ್ಲಿ ಹೇಳಲಾಗಿತ್ತು. ಚಿತ್ತಾರ ನ್ಯೂಸ್, ಮಡಿಕೇರಿ.